ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಏನಂತಂದರೆ ಕಳೆದ 1 ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಯಾಕಂದರೆ ಕಳೆದ ವರ್ಷ ಆಗಸ್ಟ್ 10ರಂದು ಏನಂತಂದರೆ ಈ ಒಂದು ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಸಾಕಷ್ಟು ಒಂದು ಆತಂಕ ಒಳಗಾಗಿತ್ತು. ಆದರೆ ಈಗ ಈ ಒಂದು ಕಾರ್ಯವನ್ನು ಮಾಡುವಂತಹ ಸಮಯ ಕೂಡಿ ಬಂದಿದೆ. ಈಗಾಗಲೇ ನಾನು ಈ ಒಂದು ಡ್ಯಾಮ್ನ ಮೇಲ್ಗಡೆಯಿಂದ ನಿಮಗೆ ವಿಜುವಲ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸರ್ಕಾರ ಮತ್ತು TB ಬೋರ್ಡ್ ಏನಂತಂದರೆ ಏನು ಡಿಸೆಂಬರ್ 24ರಿಂದ ಏನು ಈ ಒಂದು 32 ಗೇಟ್ಗಳನ್ನು ಬದಲಾವಣೆ ಮಾಡುವಂತಹ ಒಂದು ಕಾರ್ಯವನ್ನು ನಾವು ಆರಂಭವನ್ನು ಮಾಡ್ತೀವಿ ಅಂತ ಒಂದು ಈಗಾಗಲೇ ಸರ್ಕಾರ ಮತ್ತು TB ಬೋರ್ಡ್ ಏನು ಘೋಷಣೆಯನ್ನು ಮಾಡಿದೆ. ಅದಕ್ಕೆ ತಕ್ಕಂತೆ ಈಗಾಗಲೇ ಡ್ಯಾಮ್ನ ಮೇಲ್ಗಡೆ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಏನಂತಂದರೆ 2 ಗೇಟ್ಗಳನ್ನು ಓಪನ್ ಮಾಡಿ ಏನಂತಂದರೆ ಗೇಟ್ಗಳನ್ನ ರಿಮೂವ್ ಮಾಡ್ತಾ ಅಂದರೆ ಏನು 24ರವರೆಗೆ ನೀರನ್ನು ಏನು ಹೊರಗಡೆ ನದಿಗೆ ಬಿಡಲಾಗ್ತಾ ಇದೆ. ಡಿಸೆಂಬರ್ 24ರ ನಂತರ ನೀರಿನ ಮಟ್ಟ ಏನು ಕಡಿಮೆ ಆಗುತ್ತೆ. ಆ ನಂತರ ಹಳೆಯ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಸಲಿಕ್ಕೆ TB ಬೋರ್ಡ್ನ ಇಂಜಿನಿಯರ್ಗಳು ಒಂದು ಮುಂದಾಗಿದ್ದಾರೆ. ಈಗಾಗಲೇ ಅಂತಂದರೆ 19 ಗೇಟ್ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಏನು ಅಂತಂದರೆ 18 ಮತ್ತು 20 ಈ 2 ಗೇಟ್ಗಳನ್ನು ಈಗಾಗಲೇ ಡ್ಯಾಮ್ನ ಅಧಿಕಾರಿಗಳು ಒಂದು ರಿಮೂವನ್ನು ಮಾಡಿಸಿದ್ದಾರೆ. ನೀವು ದೃಶ್ಯಗಳಲ್ಲೂ ಕಾಣ್ತಾ ಇರ್ಬೋದು. ಡ್ಯಾಮ್ನ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ನೀರಿನ ಮಟ್ಟ ಅಂದರೆ ಡಿಸೆಂಬರ್ 24ರವರೆಗೆ ನೀರನ್ನು ಹೊರಬಿಡಲಾಗುತ್ತೆ. ಆ ನಂತರ ಏನಂತಂದರೆ ಡ್ಯಾಮ್ನ ನೀರಿನ ಮಟ್ಟ ಕಡಿಮೆ ಆದ ನಂತರ ಈ ಒಂದು ಎಲ್ಲ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಲಿಕ್ಕೆ ಒಂದು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಈಗಾಗಲೇ ಗೇಟ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಈಗ ಡ್ಯಾಮ್ನ ಎರಡೂ ಬದಿಯಲ್ಲಿ ಒಂದು ಮುನಿರಾಬಾದ್ ಮತ್ತು ಈ ಕಡೆ ವಿಜಯನಗರ ಪಕ್ಕದ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಹೊಸ ಗೇಟ್ಗಳನ್ನು ತೆಗೆದುಕೊಂಡು ಬಂದು ಏನು ಕೆಲಸ ಕಾರ್ಯಗಳನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದರ ಒಂದು ವಿಶೇಷವಾಗಿ ಏನಂತಂದರೆ ಈ ಒಂದು ಕಾರ್ಯವನ್ನು 32 ಗೇಟ್ಗಳನ್ನು ಈಗ ಡಿಸೆಂಬರ್ 24ರಿಂದ ಏನು ಅಳವಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮೇ ಅಂತ್ಯದ ಒಳಗಾಗಿ ಈ ಒಂದು ಸಂಪೂರ್ಣವಾಗಿ ಗೇಟ್ಗಳನ್ನು ಅಳವಡಿಸುವ ಕಾರ್ಯವನ್ನು ಮುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಕಾರ್ಯ ಆಗಬೇಕು ಮತ್ತು ಡ್ಯಾಮ್ನ ಮೊದಲಿನ ರೀತಿ ಜನರಿಗೆ ಅನುಕೂಲಕ್ಕೆ ಸಿಗಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಏನಂತಂದರೆ ಕಳೆದ 1 ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಯಾಕಂದರೆ ಕಳೆದ ವರ್ಷ ಆಗಸ್ಟ್ 10ರಂದು ಏನಂತಂದರೆ ಈ ಒಂದು ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಸಾಕಷ್ಟು ಒಂದು ಆತಂಕ ಒಳಗಾಗಿತ್ತು. ಆದರೆ ಈಗ ಈ ಒಂದು ಕಾರ್ಯವನ್ನು ಮಾಡುವಂತಹ ಸಮಯ ಕೂಡಿ ಬಂದಿದೆ. ಈಗಾಗಲೇ ನಾನು ಈ ಒಂದು ಡ್ಯಾಮ್ನ ಮೇಲ್ಗಡೆಯಿಂದ ನಿಮಗೆ ವಿಜುವಲ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸರ್ಕಾರ ಮತ್ತು TB ಬೋರ್ಡ್ ಏನಂತಂದರೆ ಏನು ಡಿಸೆಂಬರ್ 24ರಿಂದ ಏನು ಈ ಒಂದು 32 ಗೇಟ್ಗಳನ್ನು ಬದಲಾವಣೆ ಮಾಡುವಂತಹ ಒಂದು ಕಾರ್ಯವನ್ನು ನಾವು ಆರಂಭವನ್ನು ಮಾಡ್ತೀವಿ ಅಂತ ಒಂದು ಈಗಾಗಲೇ ಸರ್ಕಾರ ಮತ್ತು TB ಬೋರ್ಡ್ ಏನು ಘೋಷಣೆಯನ್ನು ಮಾಡಿದೆ. ಅದಕ್ಕೆ ತಕ್ಕಂತೆ ಈಗಾಗಲೇ ಡ್ಯಾಮ್ನ ಮೇಲ್ಗಡೆ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಏನಂತಂದರೆ 2 ಗೇಟ್ಗಳನ್ನು ಓಪನ್ ಮಾಡಿ ಏನಂತಂದರೆ ಗೇಟ್ಗಳನ್ನ ರಿಮೂವ್ ಮಾಡ್ತಾ ಅಂದರೆ ಏನು 24ರವರೆಗೆ ನೀರನ್ನು ಏನು ಹೊರಗಡೆ ನದಿಗೆ ಬಿಡಲಾಗ್ತಾ ಇದೆ. ಡಿಸೆಂಬರ್ 24ರ ನಂತರ ನೀರಿನ ಮಟ್ಟ ಏನು ಕಡಿಮೆ ಆಗುತ್ತೆ. ಆ ನಂತರ ಹಳೆಯ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಸಲಿಕ್ಕೆ TB ಬೋರ್ಡ್ನ ಇಂಜಿನಿಯರ್ಗಳು ಒಂದು ಮುಂದಾಗಿದ್ದಾರೆ. ಈಗಾಗಲೇ ಅಂತಂದರೆ 19 ಗೇಟ್ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಏನು ಅಂತಂದರೆ 18 ಮತ್ತು 20 ಈ 2 ಗೇಟ್ಗಳನ್ನು ಈಗಾಗಲೇ ಡ್ಯಾಮ್ನ ಅಧಿಕಾರಿಗಳು ಒಂದು ರಿಮೂವನ್ನು ಮಾಡಿಸಿದ್ದಾರೆ. ನೀವು ದೃಶ್ಯಗಳಲ್ಲೂ ಕಾಣ್ತಾ ಇರ್ಬೋದು. ಡ್ಯಾಮ್ನ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ನೀರಿನ ಮಟ್ಟ ಅಂದರೆ ಡಿಸೆಂಬರ್ 24ರವರೆಗೆ ನೀರನ್ನು ಹೊರಬಿಡಲಾಗುತ್ತೆ. ಆ ನಂತರ ಏನಂತಂದರೆ ಡ್ಯಾಮ್ನ ನೀರಿನ ಮಟ್ಟ ಕಡಿಮೆ ಆದ ನಂತರ ಈ ಒಂದು ಎಲ್ಲ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಲಿಕ್ಕೆ ಒಂದು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಈಗಾಗಲೇ ಗೇಟ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಈಗ ಡ್ಯಾಮ್ನ ಎರಡೂ ಬದಿಯಲ್ಲಿ ಒಂದು ಮುನಿರಾಬಾದ್ ಮತ್ತು ಈ ಕಡೆ ವಿಜಯನಗರ ಪಕ್ಕದ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಹೊಸ ಗೇಟ್ಗಳನ್ನು ತೆಗೆದುಕೊಂಡು ಬಂದು ಏನು ಕೆಲಸ ಕಾರ್ಯಗಳನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದರ ಒಂದು ವಿಶೇಷವಾಗಿ ಏನಂತಂದರೆ ಈ ಒಂದು ಕಾರ್ಯವನ್ನು 32 ಗೇಟ್ಗಳನ್ನು ಈಗ ಡಿಸೆಂಬರ್ 24ರಿಂದ ಏನು ಅಳವಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮೇ ಅಂತ್ಯದ ಒಳಗಾಗಿ ಈ ಒಂದು ಸಂಪೂರ್ಣವಾಗಿ ಗೇಟ್ಗಳನ್ನು ಅಳವಡಿಸುವ ಕಾರ್ಯವನ್ನು ಮುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಕಾರ್ಯ ಆಗಬೇಕು ಮತ್ತು ಡ್ಯಾಮ್ನ ಮೊದಲಿನ ರೀತಿ ಜನರಿಗೆ ಅನುಕೂಲಕ್ಕೆ ಸಿಗಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಏನಂತಂದರೆ ಕಳೆದ 1 ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಯಾಕಂದರೆ ಕಳೆದ ವರ್ಷ ಆಗಸ್ಟ್ 10ರಂದು ಏನಂತಂದರೆ ಈ ಒಂದು ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಸಾಕಷ್ಟು ಒಂದು ಆತಂಕ ಒಳಗಾಗಿತ್ತು. ಆದರೆ ಈಗ ಈ ಒಂದು ಕಾರ್ಯವನ್ನು ಮಾಡುವಂತಹ ಸಮಯ ಕೂಡಿ ಬಂದಿದೆ. ಈಗಾಗಲೇ ನಾನು ಈ ಒಂದು ಡ್ಯಾಮ್ನ ಮೇಲ್ಗಡೆಯಿಂದ ನಿಮಗೆ ವಿಜುವಲ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸರ್ಕಾರ ಮತ್ತು TB ಬೋರ್ಡ್ ಏನಂತಂದರೆ ಏನು ಡಿಸೆಂಬರ್ 24ರಿಂದ ಏನು ಈ ಒಂದು 32 ಗೇಟ್ಗಳನ್ನು ಬದಲಾವಣೆ ಮಾಡುವಂತಹ ಒಂದು ಕಾರ್ಯವನ್ನು ನಾವು ಆರಂಭ
ಆರಂಭವನ್ನು ಮಾಡ್ತೀವಿ ಅಂತ ಒಂದು ಈಗಾಗಲೇ ಸರ್ಕಾರ ಮತ್ತು ಟಿ ಬಿ ಬೋರ್ಡ್ ಏನು ಘೋಷಣೆಯನ್ನು ಮಾಡಿದೆ. ಅದಕ್ಕೆ ತಕ್ಕಂತೆ ಈಗಾಗಲೇ ಡ್ಯಾಮ್ನ ಮೇಲ್ಗಡೆ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಏನಂತಂದರೆ 2 ಗೇಟ್ಗಳನ್ನು ಓಪನ್ ಮಾಡಿ ಏನಂತಂದರೆ ಗೇಟ್ಗಳನ್ನ ರಿಮೂವ್ ಮಾಡ್ತಾ ಅಂದರೆ ಏನು 24ರವರೆಗೆ ನೀರನ್ನು ಏನು ಹೊರಗಡೆ ನದಿಗೆ ಬಿಡಲಾಗ್ತಾ ಇದೆ. ಡಿಸೆಂಬರ್ 24ರ ನಂತರ ನೀರಿನ ಮಟ್ಟ ಏನು ಕಡಿಮೆ ಆಗುತ್ತೆ. ಆ ನಂತರ ಹಳೆ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಸಲಿಕ್ಕೆ ಟಿ ಬಿ ಬೋರ್ಡ್ನ ಇಂಜಿನಿಯರ್ಗಳು ಒಂದು ಮುಂದಾಗಿದ್ದಾರೆ. ಈಗಾಗಲೇ ಅಂತಂದರೆ 19 ಗೇಟ್ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಏನು ಅಂತಂದರೆ 18 ಮತ್ತು 20 ಈ 2 ಗೇಟ್ಗಳನ್ನು ಈಗಾಗಲೇ ಡ್ಯಾಮ್ನ ಅಧಿಕಾರಿಗಳು ಒಂದು ರಿಮೂವನ್ನು ಮಾಡಿಸಿದ್ದಾರೆ. ನೀವು ದೃಶ್ಯಗಳಲ್ಲೂ ಕಾಣ್ತಾ ಇರ್ಬೋದು. ಡ್ಯಾಮ್ನ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ನೀರಿನ ಮಟ್ಟ ಅಂದರೆ ಡಿಸೆಂಬರ್ 24ರವರೆಗೆ ನೀರನ್ನು ಹೊರಬಿಡಲಾಗುತ್ತೆ. ಆ ನಂತರ ಏನಂತಂದರೆ ಡ್ಯಾಮ್ನ ನೀರಿನ ಮಟ್ಟ ಕಡಿಮೆ ಆದ ನಂತರ ಈ ಒಂದು ಎಲ್ಲ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಲಿಕ್ಕೆ ಒಂದು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಈಗಾಗಲೇ ಗೇಟ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಈಗ ಡ್ಯಾಮ್ನ ಎರಡೂ ಬದಿಯಲ್ಲಿ ಒಂದು ಮುನಿರಾಬಾದ್ ಮತ್ತು ಈ ಕಡೆ ವಿಜಯನಗರ ಪಕ್ಕದ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಹೊಸ ಗೇಟ್ಗಳನ್ನು ತೆಗೆದುಕೊಂಡು ಬಂದು ಏನು ಕೆಲಸ ಕಾರ್ಯಗಳನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದರ ಒಂದು ವಿಶೇಷವಾಗಿ ಏನಂತಂದರೆ ಈ ಒಂದು ಕಾರ್ಯವನ್ನು 32 ಗೇಟ್ಗಳನ್ನು ಈಗ ಡಿಸೆಂಬರ್ 24ರಿಂದ ಏನು ಅಳವಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮೇ ಅಂತ್ಯದ ಒಳಗಾಗಿ ಈ ಒಂದು ಸಂಪೂರ್ಣವಾಗಿ ಗೇಟ್ಗಳನ್ನು ಅಳವಡಿಸುವ ಕಾರ್ಯವನ್ನು ಮುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಕಾರ್ಯ ಆಗಬೇಕು ಮತ್ತು ಡ್ಯಾಮ್ನ ಮೊದಲಿನ ರೀತಿ ಜನರಿಗೆ ಅನುಕೂಲಕ್ಕೆ ಸಿಗಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಏನಂತಂದರೆ ಕಳೆದ 1 ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಯಾಕಂದರೆ ಕಳೆದ ವರ್ಷ ಆಗಸ್ಟ್ 10ರಂದು ಏನಂತಂದರೆ ಈ ಒಂದು ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಸಾಕಷ್ಟು ಒಂದು ಆತಂಕ ಒಳಗಾಗಿತ್ತು. ಆದರೆ ಈಗ ಈ ಒಂದು ಕಾರ್ಯವನ್ನು ಮಾಡುವಂತಹ ಸಮಯ ಕೂಡಿ ಬಂದಿದೆ. ಈಗಾಗಲೇ ನಾನು ಈ ಒಂದು ಡ್ಯಾಮ್ನ ಮೇಲ್ಗಡೆಯಿಂದ ನಿಮಗೆ ವಿಜುವಲ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸರ್ಕಾರ ಮತ್ತು ಟಿ ಬಿ ಬೋರ್ಡ್ ಏನಂತಂದರೆ ಏನು ಡಿಸೆಂಬರ್ 24ರಿಂದ ಏನು ಈ ಒಂದು 32 ಗೇಟ್ಗಳನ್ನು ಬದಲಾವಣೆ ಮಾಡುವಂತಹ ಒಂದು ಕಾರ್ಯವನ್ನು ನಾವು ಆರಂಭವನ್ನು ಮಾಡ್ತೀವಿ ಅಂತ ಒಂದು ಈಗಾಗಲೇ ಸರ್ಕಾರ ಮತ್ತು ಟಿ ಬಿ ಬೋರ್ಡ್ ಏನು ಘೋಷಣೆಯನ್ನು ಮಾಡಿದೆ. ಅದಕ್ಕೆ ತಕ್ಕಂತೆ ಈಗಾಗಲೇ ಡ್ಯಾಮ್ನ ಮೇಲ್ಗಡೆ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಏನಂತಂದರೆ 2 ಗೇಟ್ಗಳನ್ನು ಓಪನ್ ಮಾಡಿ ಏನಂತಂದರೆ ಗೇಟ್ಗಳನ್ನ ರಿಮೂವ್ ಮಾಡ್ತಾ ಅಂದರೆ ಏನು 24ರವರೆಗೆ ನೀರನ್ನು ಏನು ಹೊರಗಡೆ ನದಿಗೆ ಬಿಡಲಾಗ್ತಾ ಇದೆ. ಡಿಸೆಂಬರ್ 24ರ ನಂತರ ನೀರಿನ ಮಟ್ಟ ಏನು ಕಡಿಮೆ ಆಗುತ್ತೆ. ಆ ನಂತರ ಹಳೆ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಸಲಿಕ್ಕೆ ಟಿ ಬಿ ಬೋರ್ಡ್ನ ಇಂಜಿನಿಯರ್ಗಳು ಒಂದು ಮುಂದಾಗಿದ್ದಾರೆ. ಈಗಾಗಲೇ ಅಂತಂದರೆ 19 ಗೇಟ್ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಏನು ಅಂತಂದರೆ 18 ಮತ್ತು 20 ಈ 2 ಗೇಟ್ಗಳನ್ನು ಈಗಾಗಲೇ ಡ್ಯಾಮ್ನ ಅಧಿಕಾರಿಗಳು ಒಂದು ರಿಮೂವನ್ನು ಮಾಡಿಸಿದ್ದಾರೆ. ನೀವು ದೃಶ್ಯಗಳಲ್ಲೂ ಕಾಣ್ತಾ ಇರ್ಬೋದು. ಡ್ಯಾಮ್ನ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ನೀರಿನ ಮಟ್ಟ ಅಂದರೆ ಡಿಸೆಂಬರ್ 24ರವರೆಗೆ ನೀರನ್ನು ಹೊರಬಿಡಲಾಗುತ್ತೆ. ಆ ನಂತರ ಏನಂತಂದರೆ ಡ್ಯಾಮ್ನ ನೀರಿನ ಮಟ್ಟ ಕಡಿಮೆ ಆದ ನಂತರ ಈ ಒಂದು ಎಲ್ಲ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಲಿಕ್ಕೆ ಒಂದು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಈಗಾಗಲೇ ಗೇಟ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದರೆ ಈಗ ಡ್ಯಾಮ್ನ ಎರಡೂ ಬದಿಯಲ್ಲಿ ಒಂದು ಮುನಿರಾಬಾದ್ ಮತ್ತು ಈ ಕಡೆ ವಿಜಯನಗರ ಪಕ್ಕದ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಹೊಸ ಗೇಟ್ಗಳನ್ನು ತೆಗೆದುಕೊಂಡು ಬಂದು ಏನು ಕೆಲಸ ಕಾರ್ಯಗಳನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇದರ ಒಂದು ವಿಶೇಷವಾಗಿ ಏನಂತಂದರೆ ಈ ಒಂದು ಕಾರ್ಯವನ್ನು 32 ಗೇಟ್ಗಳನ್ನು ಈಗ ಡಿಸೆಂಬರ್ 24ರಿಂದ ಏನು ಅಳವಡಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮೇ ಅಂತ್ಯದ ಒಳಗಾಗಿ ಈ ಒಂದು ಸಂಪೂರ್ಣವಾಗಿ ಗೇಟ್ಗಳನ್ನು ಅಳವಡಿಸುವ ಕಾರ್ಯವನ್ನು ಮುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಕಾರ್ಯ ಆಗಬೇಕು ಮತ್ತು ಡ್ಯಾಮ್ನ ಮೊದಲಿನ ರೀತಿ ಜನರಿಗೆ ಅನುಕೂಲಕ್ಕೆ ಸಿಗಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.